ಎಲ್ಲರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ವಿದ್ಯಾರ್ಥಿಗಳೇ ಹಾಗೂ ನನ್ನ ಆತ್ಮೀಯರೇ, ಶಿಕ್ಷಣ ಇಲಾಖೆ ಈಗಾಗಲೇ ಎಲ್ಲ ವಿಷಯಗಳ ಪ್ರಶ್ನೆ ಪತ್ರಿಕೆ, ಮಾದರಿ ಪ್ರಶ್ನೆ ಪತ್ರಿಕೆ ಮತ್ತು ನೀಲಿ ನಕ್ಷೆ ಬ್ಲೂ ಪ್ರಿಂಟನ್ನು ತನ್ನ ವೆಬ್ಸೈಟ್ನಲ್ಲಿ ಈಗಾಗಲೇ ಪ್ರಕಟಿಸಿದೆ. ಅದನ್ನು ನೀವು ಈಗಾಗಲೇ ಗಮನಿಸಿರಬಹುದು ವಿದ್ಯಾರ್ಥಿಗಳೇ. ನಾನೀಗ ಇಲ್ಲಿ ಇಂದಿನ ವಿಡಿಯೋದಲ್ಲಿ ಕನ್ನಡ ಪ್ರಶ್ನೆ ಪತ್ರಿಕೆಯಲ್ಲಿ ಆಗಿರುವಂಥ ಒಂದೆರಡು ಅಲ್ಪ ವ್ಯತ್ಯಾಸಗಳ ಕುರಿತು ಈಗ ನಿಮ್ಮ ಗಮನಕ್ಕೆ ತರ್ತಾ ಇದ್ದೇನೆ. ಅದು ಯಾವುದೆಂದರೆ, ಮೊದಲಿಗೆ ನೋಡ್ತಾ ಹೋಗೋಣ. ಪ್ರಶ್ನೆ ಪತ್ರಿಕೆಯಲ್ಲಿ ನಿಗದಿಪಡಿಸಿರುವಂತಹ ಅಂಕ ನಿಗದಿ ಅಂದರೆ ಇಷ್ಟು ಅಂತ ಕೊಟ್ಟಿರ್ತಾರೆ. ಗದ್ಯ ಭಾಗದಲ್ಲಿರ್ಬೋದು, ಪದ್ಯ ಭಾಗದಲ್ಲಿರ್ಬೋದು, ದೀರ್ಘ ಗದ್ಯದಲ್ಲಿರ್ಬೋದು, ಹಾಗೆ ಭಾಷಾಭ್ಯಾಸ ಇರ್ಬೋದು. ಇವುಗಳಿಗೆಲ್ಲ ಕೆಲವೊಂದು ಅಂಕ ನಿಗದಿಯನ್ನು ಮಾಡಿದ್ದಾರೆ, ಇಷ್ಟಿಷ್ಟೇ ಅನ್ನುವಂಥದ್ದು. ಅದು ಯಾವುದೇ ವ್ಯತ್ಯಾಸವಾಗುವುದಿಲ್ಲ. ಅದೇ ರೀತಿಯಲ್ಲಿ ಪ್ರಶ್ನೆಗಳು ಬರ್ತವೆ. ಇನ್ನು ಎರಡನೇದಾಗಿ ನೀವು ಗಮನಿಸಿರ್ಬೋದು ವಿದ್ಯಾರ್ಥಿಗಳೇ, ಬ್ಲೂ ಪ್ರಿಂಟ್ನಲ್ಲಿ ಕೆಲವೊಂದು ಕಡೆ ಸ್ಟಾರ್ ಮಾರ್ಕ್ ಕೊಟ್ಟಿದ್ದಾರೆ, ನಕ್ಷತ್ರದ ಗುರುತನ್ನು ಕೊಟ್ಟಿದ್ದಾರೆ. ಈ ಸ್ಟಾರ್ ಮಾರ್ಕ್ ಎಲ್ಲಿದೆಯೋ ಅಲ್ಲಿ ಹೊಂದಿಸಿ ಬರೆಯಿರಿ ಪ್ರಶ್ನೆಗಳಿಗೆ ಆಯ್ಕೆ ಮಾಡಿರುವ ಪಾಠಗಳನ್ನು ಸೂಚಿಸ್ತವೆ ಅನ್ನುವಂಥದ್ದು. ಇನ್ನು ಮೂರನೇದು, 1ರಿಂದ 10 ಪ್ರಶ್ನೆಗಳಲ್ಲಿ 3ಕ್ಕೆ ಕಡ್ಡಾಯವಾಗಿ ಹಾರ್ಡ್ಸ್ ಅಂದರೆ ಕಠಿಣ ಪ್ರಶ್ನೆಗಳು, ಸ್ವಲ್ಪ ಕಠಿಣ ಅಂದರೆ ತುಂಬ ಕಠಿಣ ಅಲ್ಲ, ಸ್ವಲ್ಪ ನಿಮ್ಮ ತಲೆಗೆ ಕೆಲಸ ಕೊಡುವಂಥ ಪ್ರಶ್ನೆಗಳು ಬರ್ತವೆ, ಹಾರ್ಡ್ಸ್ ಅಂತ ಹೇಳ್ತಾರೆ. ಇಂತಹ ಪ್ರಶ್ನೆಗಳು ಬರ್ತವೆ. ಯಾವುದೇ ಪದ್ಯದಲ್ಲಿ 1, ಯಾವುದೇ ಗದ್ಯದಲ್ಲಿ 1, ದೀರ್ಘ ಗದ್ಯದಲ್ಲಿ 1, ಹೀಗೆ ಹಾರ್ಡ್ಸನ್ನು ಕೊಟ್ಟಿರ್ತಾರೆ, ಕಠಿಣ ಪ್ರಶ್ನೆಯನ್ನು ಕೊಟ್ಟಿರ್ತಾರೆ. ಇನ್ನು 4ನೇದಾಗಿ, ಬಹು ಆಯ್ಕೆ ಪ್ರಶ್ನೆಗಳಲ್ಲಿ ವಿಭಿನ್ನತೆ ಇರುವುದು, ಸ್ವಲ್ಪ ವ್ಯತ್ಯಾಸಗಳನ್ನು ಮಾಡಿದ್ದಾರಂತೆ. ಪ್ರಶ್ನೆಯ ರೂಪದಲ್ಲಿಯೇ ಬಹು ಆಯ್ಕೆ ಪ್ರಶ್ನೆಗಳನ್ನು ಕೇಳುವುದಿಲ್ಲ. ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ನೀವು ಗಮನಿಸಿ, ಹೇಗೆ ಬಹು ಆಯ್ಕೆಯ ಪ್ರಶ್ನೆಗಳನ್ನು ಕೊಡ್ತಾರೆ ಅನ್ನುವಂಥದ್ದರ ಕಡೆಗೆ ಸ್ವಲ್ಪ ಗಮನ ಹರಿಸಿಕೊಳ್ಳಿ. ಅಂದರೆ ಈಗಾಗಲೇ 3 ಪ್ರಶ್ನೆ ಪತ್ರಿಕೆಗಳನ್ನು ಪ್ರಕಟಿಸಿದ್ದಾರೆ, ಅದೇ ರೀತಿಯಲ್ಲಿ ಅದನ್ನು ಸರಿಯಾಗಿ ನೋಡಿಕೊಂಡ್ರೆ ಸಾಕು. ಇನ್ನು 5ನೇದು, ಬಿಟ್ಟ ಸ್ಥಳಕ್ಕೆ ನೀಡುವ ಉತ್ತರಗಳಲ್ಲಿ ಕನಿಷ್ಠ 2 ಉತ್ತರಗಳಾದರೂ ಒಂದೇ ರೀತಿಯಲ್ಲಿ ಇರ್ತದೆ. ನೀವು ವಿದ್ಯಾರ್ಥಿಗಳು ಯೋಚಿಸಿ ಬರೆಯುವ ರೀತಿಯಲ್ಲಿ ಇರ್ತದಂತೆ. ಅಂದರೆ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಟ್ಟಿರ್ತಾರೆ, ಬಿಟ್ಟ ಸ್ಥಳಕ್ಕೆ ನೀಡುವಂಥ ಉತ್ತರಗಳು ಇರ್ತವಂತೆ. ಆದರೆ ಆ ಉತ್ತರಗಳು ಒಂದೇ ರೀತಿಯಲ್ಲಿ, ಚೂರು ಸ್ವಲ್ಪ ಬದಲಾವಣೆ ಅಷ್ಟೇ. ಅದು ಯಾಕಂದರೆ ನೀವು ಸ್ವಲ್ಪ ಯೋಚಿಸಿ ಬರೆಯಬೇಕು ಅನ್ನುವಂತಹ ಕಾರಣಕ್ಕೆ. ಅಂದರೆ ಕೆಲವೊಂದು ವಿದ್ಯಾರ್ಥಿಗಳು ಏನು ಮಾಡ್ತಾರೆ ಅಂದರೆ, ಅವರು ಅಲ್ಲಿ ಏನುಂಟು ಇಲ್ಲಿ ಹಾಗೇ ಬರೆದು ಬಿಡ್ತಾರೆ. ಅದರ ಬದಲಿಗೆ ನಮಗೆ ದೇವರು ಕೊಟ್ಟಿರುವಂತಹ ಮೆದುಳು ಇದೆ ಅಲ್ಲ, ಅದನ್ನು ಸ್ವಲ್ಪ ಖರ್ಚು ಮಾಡಿ ಅದಕ್ಕೆ ಸ್ವಲ್ಪ ಕೆಲಸ ಕೊಡಿ ಅನ್ನುವ ರೀತಿಯಲ್ಲಿ ಶಿಕ್ಷಣ ಇಲಾಖೆ ನಿಮಗೆ ಒಳ್ಳೆಯದಾಗಲಿ ಅನ್ನುವಂತಹ ಕಾರಣದಿಂದ ಈ ಪ್ರಶ್ನೆಗಳನ್ನು ಕೊಟ್ಟಿರ್ತಾರೆ. ಇನ್ನು 6ನೇದು, ಹೊಂದಿಸಿ ಬರೆಯಿರಿ. ಇದರ ಬಗ್ಗೆ ನಾನು ಈಗಾಗಲೇ ಬಿಟ್ಟ ಸ್ಥಳ ಇರ್ಬೋದು, ಹೊಂದಿಸಿ ಬರೆಯಿರ್ಬೋದು, ಬಹು ಆಯ್ಕೆ ಪ್ರಶ್ನೆಗಳು ಇರ್ಬೋದು, ಈಗಾಗಲೇ ನಾನು ವಿಡಿಯೋಗಳನ್ನು ಹಾಕಿದ್ದೇನೆ, ನೀವು ಅಲ್ಲಿಗೆ ಭೇಟಿ ನೀಡಿ ವಿದ್ಯಾರ್ಥಿಗಳೇ. ಹೊಂದಿಸಿ ಬರೆಯಿರಿ ಇಲ್ಲಿ ಏನೆಲ್ಲ ಕೊಡ್ತಾರೆ, ಪದ್ಯದ ಹೆಸರು ಕೊಡ್ತಾರೆ, ಆ ಪದ್ಯ ಇರುವ ಕೃತಿಯ ಹೆಸರು, ಆಕರ ಗ್ರಂಥ ಅಂತ, ಯಾವುದೇ ಪಾಠ ಇರ್ಬೋದು, ಪದ್ಯ ಇರ್ಬೋದು, ಕೊನೆಯಲ್ಲಿ ಆಕರ ಅಂತ ಕೊಟ್ಟಿರ್ತಾರೆ, ಯಾವ ಸಂಕಲನದಿಂದ ಆಯ್ದುಕೊಂಡಿರುವಂಥದ್ದು ಅನ್ನುವಂಥದ್ದನ್ನು ಕೊಟ್ಟಿರ್ತಾರೆ. ಹಾಗೆ ಕವಿಯ ಹೆಸರು, ಇವುಗಳನ್ನಷ್ಟೇ ನೀಡಿರ್ತಾರೆ. ಇನ್ನು ವಚನಗಳು ಹಾಗೂ ಕೀರ್ತನೆಯ ಸಂದರ್ಭದಲ್ಲಿ ಅಂಕಿತಗಳನ್ನು, ಯಾವುದು ಅಂಕಿತ, ಯಾವ ವಚನಕಾರರ ಅಂಕಿತ ನಾಮವನ್ನು ಕೇಳುವಂಥದ್ದಿರ್ಬೋದು. ಹಾಗೆ ಆರಂಭಿಕ ಪದ್ಯಗಳಿಗೆ ಸಂಬಂಧಿಸಿದಂತೆ 1ರಿಂದ 6 ಪದ್ಯಗಳಲ್ಲಿ, ನೀವು ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಗಮನಿಸಿದರೆ ಗೊತ್ತಾಗ್ತದೆ ಯಾವ ಯಾವ ಪದ್ಯಗಳು ಯಾವ ಪ್ರಕಾರಗಳಲ್ಲಿ ರಚಿಸಲ್ಪಟ್ಟಿವೆ ಅನ್ನುವಂಥದ್ದು. ಅದರಲ್ಲಿ ಚಂಪು ಪ್ರಕಾರ ಇರ್ಬೋದು, ವಚನ, ಷಟ್ಪದಿ, ಶತಕ, ಕೀರ್ತನೆ, ತ್ರಿಪದಿ, ಇವುಗಳೆಲ್ಲ ಈ ಎಲ್ಲ ಪ್ರಕಾರದ ಹೆಸರುಗಳನ್ನು ನೀಡಬಹುದು. ಉಳಿದ ಪದ್ಯಗಳಲ್ಲಿ ಪದ್ಯದ ಹೆಸರು, ಕೃತಿ, ಕವಿಯ ಹೆಸರುಗಳನ್ನಷ್ಟೇ ನೀಡ್ತಾರೆ. ಹಾಗಾಗಿ ಅದರ ಕಡೆಗೆ ಗಮನ ಕೊಡಿ ವಿದ್ಯಾರ್ಥಿಗಳೇ. ಇನ್ನು 7ನೇದ್ದು, ಭಾಷಾಭ್ಯಾಸದ ಪ್ರಶ್ನೆಗಳನ್ನು ಕೇಳ್ತಾರೆ. ಹೇಗಿದೆ ಅಂತ ನೋಡ್ಕೊಳ್ಳಿ.
ಸಮಾನಾರ್ಥ ಅಥವಾ ನಾನಾರ್ಥ ಇವುಗಳಲ್ಲಿ ಒಂದನ್ನು, ಸಮಾನಾರ್ಥ ಕೊಟ್ಟರೆ ನಾನಾರ್ಥ ಕೊಡುವುದಿಲ್ಲ ವಿದ್ಯಾರ್ಥಿಗಳೇ, ಇದನ್ನು ಗಮನಿಸಿ. ನೀವು ಮಾತ್ರ ತಯಾರಿ ಮಾಡುವಾಗ ಸಮಾನಾರ್ಥವೂ ತಯಾರಿ ಮಾಡಬೇಕು, ನಾನಾರ್ಥ ಕೂಡ ಓದಿಕೊಳ್ಬೇಕು. ಹಾಗೆ ಕ್ರಿಯಾಪದದ ಧಾತು ಅಥವಾ ಕಾಲಸೂಚಕ ಅಥವಾ ನಿಷೇಧ ರೂಪಗಳಲ್ಲಿ ಒಂದನ್ನು ಕೊಡ್ತಾರೆ. ಕ್ರಿಯಾಪದದ ಧಾತುವನ್ನು ಕೂಡ ಓದಿಕೊಳ್ಳಿ, ಕಾಲಸೂಚಕ ಕೂಡ ಓದಿಕೊಳ್ಳಿ, ನಿಷೇಧ ರೂಪವನ್ನು ಓದಿಕೊಳ್ಳಿ. ಯಾವುದಾದ್ರೂ ಒಂದಕ್ಕೆ ನೀವು ಉತ್ತರಿಸಬೇಕಾಗ್ತದೆ. ಇನ್ನು ಗುಣವಾಚಕಗಳನ್ನು ಕೇಳ್ತಾರೆ. ಅಲ್ಲಿ ಒಂದು ಪ್ರಶ್ನೆ ಇರುವಂಥದ್ದು ತತ್ಸಮ ತದ್ಭವ. ಇಲ್ಲಿಯೂ ಕೂಡ 1 ಅಂಕಗಳಿಗೆ ಕೇಳುವಂಥದ್ದು. ಅಂದರೆ ಯಾವುದಾದ್ರೂ ಒಂದು ಕೇಳ್ತಾರೆ. ನುಡಿಗಟ್ಟು ಅಥವಾ ದ್ವಿರುಕ್ತಿಗಳಲ್ಲಿ ಒಂದನ್ನು ಕೊಡ್ತಾರೆ, ವಿಭಕ್ತಿಯಲ್ಲಿ ಕೊಡ್ತಾರೆ, ಅನ್ಯ ದೇಶ್ಯ ಇವುಗಳಲ್ಲಿ ಯಾವುದಾದ್ರೂ ಆಯ್ಕೆಯನ್ನು 6 ಆಯ್ಕೆ ಮಾಡಿಕೊಂಡು ನಿಮಗೆ ಕೊಟ್ಟಿರ್ತಾರೆ. ಒಂದೇ ವಿಭಾಗದಲ್ಲಿ ಎರಡನ್ನೂ ಕೂಡ ಕೇಳುವಂತಿಲ್ಲ. ಸಮಾನಾರ್ಥ ಕೊಟ್ಟರೆ ನಾನಾರ್ಥ ಕೇಳುವುದಿಲ್ಲ. ಇದನ್ನು ನೀವು ಗಮನದಲ್ಲಿ ಇಟ್ಕೊಳ್ಳಿ. ಎಲ್ಲ ಪ್ರಶ್ನೆಗಳೂ ಕೂಡ ನಿಮಗೆ ಕೊಟ್ಟಿರುವಂತಹ ಅಭ್ಯಾಸ ಪುಸ್ತಕ ಪಲ್ಲವ ಅನ್ನುವಂಥದ್ದಿದೆ ನೋಡಿ, ಅದನ್ನು ಸರಿಯಾಗಿ ಓದ್ಕೊಳ್ಳಿ. ಪಲ್ಲವ ಅಥವಾ ಪಠ್ಯಪುಸ್ತಕದಲ್ಲಿ ಇರುವಂಥ ಪ್ರತಿ ಪಾಠದ ಕೊನೆಯಲ್ಲಿ ಭಾಷಾಭ್ಯಾಸವನ್ನು ಕೊಟ್ಟಿರ್ತಾರೆ. ಭಾಷಾಭ್ಯಾಸ ಭಾಗದಲ್ಲಿನ ಪ್ರಶ್ನೆಗಳನ್ನೇ ನಿಮಗೆ ಕೇಳುವಂಥದ್ದು. ಅಂದರೆ ಔಟ್ ಆಫ್ ಸಿಲೆಬಸ್ ಕೇಳುವುದಿಲ್ಲ. ಏನು ಪಲ್ಲವದಲ್ಲಿ ಅಭ್ಯಾಸ ಪುಸ್ತಕ ತೆಗೆದುಕೊಂಡಿರದಿದ್ದರೆ ಅದನ್ನು ಕೂಡ ತೆಗೆದುಕೊಳ್ಳಿ. ಪಠ್ಯಪುಸ್ತಕದಲ್ಲಿ ಏನು ಕೇಳಿರ್ತಾರೆ ಭಾಷಾಭ್ಯಾಸದ ಬಗ್ಗೆ, ಅದಕ್ಕೂ ಕೂಡ ಸರಿಯಾಗಿ ಅದನ್ನು ಕೂಡ ಓದಿಕೊಳ್ಳಿ. ಇನ್ನು ಇವುಗಳಲ್ಲೇ ಇವುಗಳಲ್ಲೇ ಪ್ರಶ್ನೆಗಳನ್ನು ಕೇಳುವಂಥದ್ದು. ಇನ್ನು ಅರ್ಥವನ್ನು ಕೂಡ ಕೊಟ್ಟಿರ್ತಾರೆ. ಇನ್ನು 8ನೇದು ನೀವು ಗಮನಿಸಿರ್ಬೋದು, 40ನೆಯ ಪ್ರಶ್ನೆ ನಿಮಗೆ ಕೊಟ್ಟಿರುವಂಥ ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ಇಲ್ಲಿ ಬದಲಾವಣೆ ಆಗಿದೆ. 40ನೆಯ ಪ್ರಶ್ನೆ ಪದ್ಯದ ಒಂದು ಭಾಗವನ್ನು ಕೊಟ್ಟು ಅದರ ಮೇಲೆ ರೂಪಿಸಿರುವ ಹಾಟ್ಸ್ ಪ್ರಶ್ನೆಯಾಗಿದೆ, ಕಠಿಣ ಪ್ರಶ್ನೆ. ಯಾವುದೇ ಪದ್ಯದಿಂದ ಅದನ್ನು ಕೇಳಬಹುದು ಅಂತ ಹೇಳ್ತಾರೆ ಇಲ್ಲಿ. ಉದಾಹರಣೆಗೆ ಅಲ್ಲಿ ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ಕೊಟ್ಟಿದ್ದಾರೆ. ನಾನು ಒಂದೆರಡು ಪ್ರಶ್ನೆಯನ್ನು ನಿಮಗೆ 40ನೆಯ ಪ್ರಶ್ನೆ ಯಾವುದು ಅನ್ನುವಂಥದ್ದನ್ನು ನಾವೀಗ ಇಲ್ಲಿ ನೋಡ್ತಾ ಹೋಗೋಣ ವಿದ್ಯಾರ್ಥಿಗಳೇ. 40ನೆಯ ಪ್ರಶ್ನೆಯನ್ನು ಗಮನಿಸಿ. ಕೆಳಗಿನ ವಚನವನ್ನು ಅವಲೋಕಿಸಿ ಕೊಟ್ಟಿರುವ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸಿರಿ. ಲಘು ಗುರುವಪ್ಪನೆ, ಗುರು ಲಘುವಪ್ಪನೆ, ಆಗದಾಗದು ಗುರು ಗುರುವೇ, ಲಘು ಲಘುವೆ. ಶ್ರೀ ಗುರು ಲಘುವರ್ತನದಲ್ಲಿ ವರ್ತಿಸಿದಡೆ ಆಗದು ಆಚಾರ. ಶ್ರೀ ಗುರು ಲಿಂಗ ಜಂಗಮ ಪ್ರಸಾದವನ್ನು ತಾನೇ ಲಘು ಮಾಡಿ ಲಘುವಾದನಯ್ಯ. ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಉರಿಲಿಂಗ ಪೆದ್ದಿಪ್ರಿಯ ವಿಶ್ವೇಶ್ವರ. ಅಲ್ಲಿ ಅಂಕಿತ ನಾಮದ ಬಗ್ಗೆ ಒಂದು ಪ್ರಶ್ನೆಯನ್ನು ಕೊಟ್ಟಿದ್ದಾರೆ. ಉರಿಲಿಂಗ ಪೆದ್ದಿಪ್ರಿಯ ವಿಶ್ವೇಶ್ವರ ಅಂಕಿತ ನಾಮದ ವಚನಕಾರನ ಹೆಸರನ್ನು ಬರೆಯಿರಿ. ನಿಮಗೆ ಈಗಾಗಲೇ ಗೊತ್ತಿದೆ ಯಾರು, ಉರಿಲಿಂಗ ಪೆದ್ದಿ. ಉರಿಲಿಂಗ ಪೆದ್ದಿಯ ವಚನಗಳು ಅಲ್ವಾ, ಅಲ್ಲೇ ಇದೆ ಉತ್ತರ. ಅಲ್ಲೇ ಕೆಳಗಡೆ ಅಂಕಿತ ನಾಮ ಕೊಟ್ಟಿದ್ದಾರೆ, ಅಲ್ಲೇ ಉತ್ತರವನ್ನು ಕೊಟ್ಟಿರ್ತಾರೆ. ಸ್ವಲ್ಪ ಆಲೋಚನೆ ಮಾಡಿದರೆ ಸಾಕಷ್ಟೇ. ಇನ್ನು 2ನೆಯ ಪ್ರಶ್ನೆ, ಶ್ರೀ ಗುರು ಲಘುವರ್ತನದಲ್ಲಿ ವರ್ತಿಸಿದಡೆ ಅದು ಏನಾಗುವುದಿಲ್ಲ. ಉತ್ತರ ನೋಡಿ, ಅಲ್ಲೇ ಇದೆ ನೋಡಿ, ಆಗದು ಆಚಾರ. ಅದು ಆಚಾರ ಆಗುವುದಿಲ್ಲ. ಶ್ರೀ ಗುರು ಲಘುವರ್ತನದಲ್ಲಿ ವರ್ತಿಸಿದರೆ ಆಚಾರ ಆಗುವುದಿಲ್ಲ. ಇನ್ನು 3ನೇ ಪ್ರಶ್ನೆ ನೋಡಿ, ಇಲ್ಲಿ 2 ಅಂಕಗಳನ್ನು ಕೊಟ್ಟಿದ್ದಾರೆ. ಹಾಗಾಗಿ ನೀವು ಸರಿಯಾಗಿ ಯೋಚಿಸಿ ಉತ್ತರವನ್ನು ಬರೀಬೇಕು. ಉತ್ತರ ಎಲ್ಲೆಲ್ಲೋ ಇಲ್ಲ, ಇದೇ ಪ್ಯಾರಾಗ್ರಾಫಲ್ಲೇ ಇದೆ. ಪ್ರಸ್ತುತ ವಚನದ ಸಂದೇಶವನ್ನು ನಿಮ್ಮದೇ ವಾಕ್ಯಗಳಲ್ಲಿ ಸಂಕ್ಷಿಪ್ತವಾಗಿ ನಿರೂಪಿಸಿ. ನೀವು ಯಾವ ರೀತಿಯಲ್ಲಿ ನಿಮ್ಮ ಉಪನ್ಯಾಸಕರು ಹೇಗೆ ಉತ್ತರವನ್ನು ಕೊಟ್ಟಿದ್ದಾರೆ ಅದೇ ರೀತಿಯಲ್ಲಿ ಉತ್ತರಿಸ್ಬೋದು. ನಾನು ಈಗ ಈ ರೀತಿಯಲ್ಲಿ ಉತ್ತರವನ್ನು ನಿಮಗೆ ಹೇಳ್ತೇನೆ. ನಾನು ಹೇಳಿದ ರೀತಿಯಲ್ಲಿ ನೀವು ಉತ್ತರ ಬರೆಯಬೇಕಾಗಿಲ್ಲ. ಗುರುವಿನ ವಚನದ ಸಂದೇಶ ಅದು ಏನು ಅಂದರೆ ಇದರ ಬಗ್ಗೆ, ಯಾವುದು ಆ ಗುರುವಿನ ಬಗ್ಗೆ ಕೇಳಿರುವಂಥದ್ದು. ಗುರು ಎಂದರೆ ಕಲಿಸಿದವ ಅಥವಾ ಶ್ರೇಷ್ಠನಾದವ ಎಂಬ ಅರ್ಥಗಳಿವೆ. ಎರಡೂ ಕೂಡ ಮಿಗಿಲಾದುದು, ಎರಡೂ ಕೂಡ ತುಂಬ ಅರ್ಥವಿರುವಂಥದ್ದು. ಗುರುವಾದವನು ನಿಜ ಭಕ್ತಿಯನ್ನು ತೋರಬೇಕು.
ಗುರುವಿನ ವರ್ತನೆ ಲಘುವಾಗಿರದೆ ಘನತೆಯಿಂದ ಕೂಡಿರಬೇಕು. ಲಿಂಗ ಪೂಜೆ, ಜಂಗಮ ಪೂಜೆ, ಪ್ರಸಾದವನ್ನು ಕಡಿಮೆ ಮಾಡಬಾರದು. ಇಲ್ಲದೆ ಒಂದು ವೇಳೆ ಕಡಿಮೆ ಮಾಡಿದರೆ ತಾನೇ ಲಘುವಾಗುತ್ತಾನೆ ಎಂದು ಉರಿಲಿಂಗ ಪೆದ್ದಿಯು ಗುರುವಿನ ಲಕ್ಷಣವನ್ನು ಇಲ್ಲಿ ಹೇಳಿದ್ದಾನೆ. ಇಷ್ಟೇ ವಿದ್ಯಾರ್ಥಿಗಳೇ. ಇನ್ನೊಂದು ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿರುವಂತಹ ಈ ಹಾಟ್ ಕ್ವಶ್ಚನ್ ಏನು ಅನ್ನುವಂಥದ್ದನ್ನು ನೋಡ್ತಾ ಹೋಗೋಣ. ಇನ್ನೊಂದು ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿರುವಂತಹ 40ನೆಯ ಪ್ರಶ್ನೆ ಯಾವುದು ಅಂತ ನೋಡೋಣ. ಈ ಕೆಳಗಿನ ಪದ್ಯ ಭಾಗವನ್ನು ಅರ್ಥೈಸಿಕೊಂಡು ಕೆಳಗಿನ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸಿ. ರಮಣ ಕೇಳು ಉಳಿದವರು ತನ್ನನ್ನು ರಮಿಸುವರು, ಮಾನಾರ್ಥವೆನೆ ನಿರ್ಗಮಿಸುವರು, ನೀನಲ್ಲದುಳಿದವರು ಉಚಿತ ಬಾಹಿರರು, ಮಮತೆಯಲ್ಲಿ ನೀನೋಡು ಚಿತ್ತದ ಸಮತೆಯನ್ನು ಬೀಳ್ಕೊಡು, ಕುಠಾರನ ಯಮನ ಕಾಣಿಸಿ ಕರುಣಿಸೆಂದಳು ಕಾಂತೆ ಕೈ ಮುಗಿದು. ಮೊದಲ ಪ್ರಶ್ನೆ ನೋಡಿ. ಆ ಪದ್ಯ ಭಾಗದಲ್ಲಿ ಮಾನಾರ್ಥವೆನೆ ನಿರ್ಗಮಿಸುವ ಆ ಉಳಿದವರು ಯಾರು? ಉತ್ತರ ನೋಡಿ. ಉಳಿದವರು 4 ಪಾಂಡವರು ಅಂತ ಬರಿಬೋದು, ಅಥವಾ ಆ ಪಾಂಡವರ ಹೆಸರನ್ನು ಬರೆಯಬಹುದು. ಯುಧಿಷ್ಠಿರ, ಅರ್ಜುನ, ನಕುಲ, ಸಹದೇವ. ನಿಮ್ಮ ಉಪನ್ಯಾಸಕರು ಹೇಗೆ ಹೇಳ್ತಾರೆ ಹಾಗೂ ಬರೀರಿ, ನಾನು ಹೇಳಿದ ಹಾಗೆ ಬರಿಬೇಕಂತಿಲ್ಲ. ಇನ್ನು ಆ ನೀನೇ ಸೂಕ್ತನಾದವನೆಂದು ಯಾರನ್ನು ಕುರಿತು ಹೇಳಲಾಗಿದೆ? ಇಲ್ಲಿ ಭೀಮನ ಕುರಿತು ಹೇಳಲಾಗಿದೆ. ಈ ದ್ರೌಪದಿ ಕೈ ಮುಗಿದು ಏನೆಂದು ಪ್ರಾರ್ಥಿಸುತ್ತಿದ್ದಾಳೆ ವಿವರಿಸಿ. ಇಲ್ಲಿ 2 ಅಂಕಗಳು. ಹೀಗೂ ಕೂಡ ಬರಿಬಹುದು. ಉಳಿದ 4 ಪತಿಗಳು ಸುಖಕ್ಕಾಗಿ ನನ್ನ ಬಳಿ ಬರುತ್ತಾರೆ, ಆದರೆ ಮರ್ಯಾದೆ ಪ್ರತಿಷ್ಠೆಗಳ ಪ್ರಶ್ನೆ ಬಂದಾಗ ಅವರೆಲ್ಲ ಅಲ್ಲಿ ನಿಲ್ಲದೆ ಹೊರಟು ಹೋಗುತ್ತಾರೆ. ನಿನ್ನನ್ನು ಬಿಟ್ಟರೆ ಉಳಿದವರೆಲ್ಲ ಕಷ್ಟಕ್ಕೆ ಒಗ್ಗದವರಾಗಿದ್ದಾರೆ. ಆದ್ದರಿಂದ ನೀನು ನನ್ನನ್ನು ತುಂಬ ಕರುಣೆಯಿಂದ ನೋಡು, ಮನಸ್ಸಿನ ಶಾಂತತೆಯನ್ನು ದೂರವಿಡು. ಆ ಕ್ರೂರಿ ಕೀಚಕನನ್ನು ಕೊಂದು ನನ್ನ ಮೇಲೆ ಕರುಣೆ ತೋರು ಎಂದು ಪ್ರಾರ್ಥಿಸುತ್ತಿದ್ದಾಳೆ. ವಿದ್ಯಾರ್ಥಿಗಳೇ, 2 ಅಂಕಗಳಿಗೆ ಎಷ್ಟು ಬೇಕೋ ಅಷ್ಟನ್ನು ಬರೆಯಿರಿ. ಅಂದರೆ ನಿಮ್ಮ ಉಪನ್ಯಾಸಕರು ಎಷ್ಟು ಬೇಕು ಅಂತ ಹೇಳ್ಬೋದು, ಅಥವಾ ಇಷ್ಟೇ ಸಾಕು, ನಾನು ಏನು ಹೇಳಿದ್ದೇನೆ ಅಷ್ಟು ಸಾಕು. ಮುಂದೆ ಏನು ಕೊಟ್ಟಿದ್ದಾರೆ, ಮುಂದೆ ಏನು ಬದಲಾವಣೆ ಇದೆ ಅನ್ನೋದನ್ನು ಈಗ ಗಮನಿಸ್ತಾ ಹೋಗೋಣ. 9ನೆಯ ಸೂಚನೆ ಏನಿದೆ ಅಂತ ನೋಡೋಣ. ಪ್ರಬಂಧದ ಪ್ರಶ್ನೆಗಳಲ್ಲಿ ಒಂದನ್ನು ಅಭ್ಯಾಸ ಪುಸ್ತಕದಿಂದ ನಿಮಗೆ ಕೊಟ್ಟಿರ್ತಾರೆ. ನಿಮಗೆ ಈಗಾಗಲೇ ಪಲ್ಲವ ಅಭ್ಯಾಸ ಪುಸ್ತಕದಲ್ಲಿ ಪ್ರಬಂಧದ ವಿಷಯಗಳನ್ನು ಈಗಾಗಲೇ ಕೊಟ್ಟಿದ್ದಾರೆ. ಎಲ್ಲದಕ್ಕೂ ತಯಾರಿ ನಡೆಸಿಕೊಳ್ಳಿ. ಒಂದನ್ನು ಅಭ್ಯಾಸ ಪುಸ್ತಕದಿಂದ ಕೊಡ್ತಾರೆ, ಇನ್ನೊಂದನ್ನು ಅಭ್ಯಾಸ ಪುಸ್ತಕದಲ್ಲಿರುವ ಪ್ರಬಂಧಗಳಿಗೆ ಪೂರಕವಾಗಿರುವಂತಹ ಸಮಕಾಲೀನ ವಿಷಯಗಳನ್ನು ಕೇಳ್ತಾರೆ. ಅಂದರೆ ಕರೆಂಟ್ ಅಫೇರ್ಸ್ ಅಂತ ಹೇಳ್ತೇವೆ. ಪ್ರಸ್ತುತ ಈಗ ಯಾವುದು ವಿಷಯಗಳು ಇವೆಯೋ ಆ ವಿಷಯದ ಬಗ್ಗೆ ಕೇಳ್ತಾರೆ. ಮತ್ತು ಒಂದನ್ನು ಅಭ್ಯಾಸ ಪುಸ್ತಕದಿಂದ ಆಯ್ದುಕೊಂಡಿರ್ತಾರೆ. ಎಲ್ಲ ಹಂತದ ವಿದ್ಯಾರ್ಥಿಗಳೂ ಕೂಡ, ಅಂದರೆ ಈಗ ಏನಾಗ್ತದೆ, ಕೆಲವರು ತುಂಬ ಬುದ್ಧಿವಂತರು ಇರ್ತೀರಿ ನಿಮ್ಮಲ್ಲಿ, ಹಾಗೆ ಕೆಲವರು ಎವರೇಜ್ ಇರ್ತಾರೆ, ಕೆಲವರಿಗೆ ಸ್ವಲ್ಪ ಕಡಿಮೆ ಅಂಕಗಳು ಬರ್ತವೆ. ಅವರು ಕೂಡ ಪಾಸಾಗಬೇಕು ಅನ್ನುವಂಥ ದೃಷ್ಟಿಯಿಂದ ಎಲ್ಲ ಹಂತದ ವಿದ್ಯಾರ್ಥಿಗಳಿಗೆ ಸುಲಭವಾಗಿ ಅರ್ಥವಾಗುವಂತೆ ಪ್ರಬಂಧದ ವಿಷಯವನ್ನು ಕೊಟ್ಟಿರ್ತಾರೆ. ಇನ್ನು 10ನೇದು ಸೂಚನೆ ಯಾವುದು ಅಂತ ನೋಡಿ. ಪತ್ರಲೇಖನ ವಿಭಾಗದಲ್ಲಿ ಆಗಿರುವಂಥ ಬದಲಾವಣೆ, ಅಂದರೆ ಇಲ್ಲೂ ಕೂಡ ಕೆಲವೊಂದು ಬದಲಾವಣೆಗಳನ್ನು ಮಾಡಿದ್ದಾರೆ. ನಿಮಗೆ ಈಗಾಗಲೇ ಗೊತ್ತಿದೆ, ಪ್ರಬಂಧಕ್ಕೆ ಪತ್ರಲೇಖನಕ್ಕೆ ಅಲ್ಲಿ ಪ್ರಬಂಧಕ್ಕೂ ಕೂಡ 4 ಅಂಕ, ಪತ್ರಲೇಖನಕ್ಕೂ ಕೂಡ 4 ಅಂಕಗಳು. ಪತ್ರಲೇಖನದಲ್ಲಿ ಯಾವೆಲ್ಲ ಬದಲಾವಣೆಗಳು ಆಗಿವೆ ಅನ್ನುವಂಥದ್ದನ್ನು ನಾವೀಗ ನೋಡ್ತಾ ಹೋಗೋಣ. 2ನೆಯ ಪ್ರಶ್ನೆ, ಪತ್ರಲೇಖನ. ಇದುವರೆಗೆ ಕಳೆದ ಬಾರಿ ಏನಾಗಿತ್ತು ಅಂದರೆ, ನಿಮ್ಮ ಹೆಸರು, ಕಾಲೇಜಿನ ಹೆಸರು ಅಥವಾ ಊರಿನ ಹೆಸರನ್ನು ನಿಮಗೆ ಸೂಚಿಸಲಿಕ್ಕೆ ಇರಲಿಲ್ಲ. ಆಬಾಕ ಅಥವಾ XXX ಅಂತ ನೀವು ಹಾಕ್ತಾಯಿದ್ರಿ. ಆದರೆ
ಈ ಸಲದ ಪ್ರಶ್ನೆ ಪತ್ರಿಕೆಯಲ್ಲಿ ಅವರೇ ಪ್ರಶ್ನೆ ಪತ್ರಿಕೆಯನ್ನು ತಯಾರಿಸುವವರೇ ವಿಳಾಸವನ್ನು ಕೊಟ್ಟಿರ್ತಾರೆ. ನಿಮಗೆ ವಿಳಾಸಕ್ಕಾಗಿ ಸ್ವಲ್ಪ ಗೊಂದಲ ಮಾಡಿಕೊಳ್ಳುವಂತಹ ಅಗತ್ಯ ಇಲ್ಲ. ವಿಳಾಸವನ್ನು ನೇರವಾಗಿ ಇಲ್ಲಿಯೇ ಕೊಟ್ಟಿರುವುದರಿಂದ ನೀವು ಇರುವಂತಹ ಊರು, ಕಾಲೇಜಿನ ಹೆಸರು ಬರೆಯಬೇಕಾಗಿಲ್ಲ. ಇಲ್ಲಿ ಯಾವ ರೀತಿ ಕೊಟ್ಟಿದ್ದಾರೆ ನೋಡಿ. ರಮಾ ಅಥವಾ ಚೇತನ್. ರಮಾ ಆದರೆ ಹುಡುಗಿ ಅಥವಾ ಹುಡುಗನ ಹೆಸರು ಚೇತನ್. ರಮಾ ಅಥವಾ ಚೇತನ್, KLE ಪದವಿ ಪೂರ್ವ ಕಾಲೇಜು, ಮುಧೋಳ ತಾಲೂಕು, ಬಾಗಲಕೋಟೆ ಜಿಲ್ಲೆ. ಇದು ನಿಮ್ಮ ಅಡ್ರೆಸ್. ಈಗ ಇದನ್ನು ನಿಮ್ಮ ವಿಳಾಸವೆಂದು ಭಾವಿಸಿ ನಿಮ್ಮ ಗೆಳೆಯ ಅಥವಾ ಗೆಳತಿಯಾದ, ನಿಮ್ಮ ಗೆಳೆಯ ನಿಮ್ಮ ಸ್ವಂತದ ಗೆಳೆಯರಲ್ಲ, ಯಾರೂ ಬರುವುದಿಲ್ಲ. ಇಲ್ಲಿ ಪ್ರಶ್ನೆ ಪತ್ರಿಕೆಯಲ್ಲಿ ಏನು ಕೊಟ್ಟಿದ್ದಾರೋ ಅದನ್ನು ಸರಿಯಾಗಿ ಗಮನದಲ್ಲಿ ಇಟ್ಟುಕೊಳ್ಳಿ. ನಿಮ್ಮ ಗೆಳೆಯ ಯಾರು? ವಿನಯ. ಯಾವಾಗ? ಪರೀಕ್ಷೆ ಸಂದರ್ಭದಲ್ಲಿ. ಗೆಳತಿ ಯಾರು? ಗೆಳತಿ ಅಥವಾ ಗೆಳತಿ ವಿನಯ, ಗೆಳೆಯ ರಾಮಕೃಷ್ಣ. ವಿನಯ ಅಥವಾ ರಾಮಕೃಷ್ಣ. ಇವರ ಕಾಲೇಜಿನ ಹೆಸರು ನೋಡಿ. ಶರಣ ಬಸವೇಶ್ವರ ಪದವಿ ಪೂರ್ವ ಕಾಲೇಜು, ಆದರ್ಶ ನಗರ, ಕಲಬುರಗಿ. ಇವರಿಗೆ ನಿಮ್ಮ ಕಾಲೇಜಿನ ವಾರ್ಷಿಕೋತ್ಸವಕ್ಕೆ ಆಹ್ವಾನಿಸಿ ಒಂದು ಪತ್ರ ಬರೆಯಿರಿ. ಇಲ್ಲಿ ಕೂಡ ಗೊಂದಲ ಮಾಡಿಕೊಳ್ಬೇಡಿ. ನಿಮ್ಮ ಕಾಲೇಜು, ನೀವು ಈಗ ಎಲ್ಲಿದ್ದೀರಿ ಅದು ಕಾಲೇಜಿನ ಹೆಸರನ್ನು ಬರೀಲಿಕ್ಕೆ ಇಲ್ಲ. ಇಲ್ಲಿ ಸೂಚನೆ ಕೊಟ್ಟಿದ್ದಾರೆ. ಯಾವ ಕಾಲೇಜು, ನಿಮ್ಮ ಗೆಳೆಯ ಅಥವಾ ಗೆಳತಿಯದ್ದು ಯಾವ ಕಾಲೇಜು ಅನ್ನುವಂಥದ್ದನ್ನು ಇಲ್ಲೇ ಕೊಟ್ಟಿರ್ತಾರೆ. ಇದು ಒಂದು ಪತ್ರ. ಇನ್ನು ಅಥವಾ ಇಲ್ಲಿ ಇನ್ನೊಂದು ಹೆಸರು ಕೊಟ್ಟಿದ್ದಾರೆ ನೋಡಿ. ಸವಿತಾ ಅಥವಾ ಅರವಿಂದ, ಇಂಗಳಗಿ ಗ್ರಾಮ, ಬಾದಾಮಿ ತಾಲೂಕು, ಬಾಗಲಕೋಟೆ ಜಿಲ್ಲೆ. ಇಲ್ಲಿ ನೀವು ವಾಸವಿದ್ದೀರಿ ಎಂದು ಭಾವಿಸಿ ನಿಮ್ಮ ಊರಿಗೆ ಒಂದು ಸುಸಜ್ಜಿತವಾದ ಗ್ರಂಥಾಲಯವನ್ನು ನಿರ್ಮಿಸಿಕೊಡುವಂತೆ ವಿನಂತಿಸಿ ಜಿಲ್ಲಾಧಿಕಾರಿಗಳಿಗೆ ಒಂದು ಪತ್ರ ಬರೆಯಿರಿ. ಜಿಲ್ಲಾಧಿಕಾರಿಗಳು ಇರುವಂಥದ್ದು ಎಲ್ಲಿ ಅಂತ ನಿಮಗೆ ಗೊತ್ತಿದೆ. ಬಾಗಲಕೋಟೆಯಲ್ಲೇ ಇರುವಂಥದ್ದು, ನೆನಪಲ್ಲಿಟ್ಕೊಳ್ಳಿ. ನಿಮ್ಮ ಹೆಸರು ಏನು ಅನ್ನೋದನ್ನು ನೆನಪಲ್ಲಿಟ್ಕೊಳ್ಳಿ. ಗ್ರಾಮ ಇಂಗಳಗಿ ಗ್ರಾಮ, ಬಾದಾಮಿ ತಾಲೂಕು, ಬಾಗಲಕೋಟೆ ಜಿಲ್ಲೆ. ಇಲ್ಲಿರುವಂತಹ DC ಜಿಲ್ಲಾಧಿಕಾರಿಗಳು, ಅದೇ ಊರಿನಲ್ಲಿರುವಂಥ ಗ್ರಂಥಾಲಯ. ಹೇಗೆ ಬರಿಬೇಕು ಅನ್ನುವಂಥದ್ದು ನೀವು ಈಗಾಗಲೇ ತಿಳ್ಕೊಂಡಿದ್ದೀರಿ. ನಿಮ್ಮ ಉಪನ್ಯಾಸಕರು ಪಾಠವನ್ನು ಮಾಡಿದ್ದಾರೆ ಅಥವಾ ನಿಮಗೆ ಕೊಟ್ಟಿರುವಂತಹ ಪಠ್ಯಪುಸ್ತಕದಲ್ಲಿ ಅಥವಾ ನಿಮ್ಮ ಅಭ್ಯಾಸ ಪುಸ್ತಕದಲ್ಲೇ ಇರುವ ಹಾಗೆ ನೀವು ಈಗಾಗಲೇ ತಯಾರಿಯನ್ನು ನಡೆಸಿಕೊಂಡಿದ್ದೀರಿ. ಈಗ ಇನ್ನೊಂದು ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ಹೇಗೆ ಕೊಟ್ಟಿದ್ದಾರೆ ಅನ್ನುವಂಥದ್ದನ್ನು ನೋಡ್ತಾ ಹೋಗೋಣ. ಇನ್ನೊಂದು ಪ್ರಶ್ನೆ ಪತ್ರಿಕೆಯಲ್ಲಿ ಯಾವ ರೀತಿ ಪತ್ರಲೇಖನ ಕೊಟ್ಟಿದ್ದಾರೆ ನೋಡುವ. ಯಾವುದಾದರೂ ಒಂದು ವಿಷಯವನ್ನು ಕುರಿತು ಪತ್ರ ಬರೆಯಿರಿ. ಮೋಹನ ಅಥವಾ ಸುನಂದ, ದ್ವಿತೀಯ PUC, ಮದರ್ ತೆರೇಸಾ ಪದವಿ ಪೂರ್ವ ಕಾಲೇಜು, ಜಗಳೂರು, ದಾವಣಗೆರೆ. ಈ ವಿಳಾಸದಲ್ಲಿರುವವರು ನೀವು ಎಂದು ಭಾವಿಸಿ ರಾಜಶೇಖರ ಕಾರಂತ ರಸ್ತೆ, ಲಕ್ಷ್ಮೀಪುರ, ಬ್ರಹ್ಮಾವರ ತಾಲೂಕು, ಉಡುಪಿ ಜಿಲ್ಲೆ. ಈ ವಿಳಾಸದಲ್ಲಿ ವಾಸವಿರುವ ನಿಮ್ಮ ತಂದೆಗೆ ಪ್ರವಾಸ ಹೋಗಲು ಹಣ ಮತ್ತು ಅನುಮತಿಯನ್ನು ಕೋರಿ ಪತ್ರ ಬರೆಯಿರಿ. ವಾರ್ಷಿಕ ಪರೀಕ್ಷೆಯ ದಿನ ನೀವು ಮೋಹನ ಅಥವಾ ಸುನಂದ ಆಗ್ತೀರಿ. ನಿಮ್ಮ ತಂದೆ, ನಿಮ್ಮ ಸ್ವಂತ ತಂದೆಯ ಹೆಸರನ್ನು ಬರಿಬೇಡಿ. ನಿಮ್ಮ ತಂದೆ ವಾರ್ಷಿಕ ಪರೀಕ್ಷೆಯ ದಿನ ರಾಜಶೇಖರ, ಅವರ ವಿಳಾಸ ಕಾರಂತ ರಸ್ತೆ, ಲಕ್ಷ್ಮೀಪುರ, ಬ್ರಹ್ಮಾವರ ತಾಲೂಕು, ಉಡುಪಿ. ವಿದ್ಯಾರ್ಥಿಗಳೇ, ನಾನು ಕೂಡ ಉಡುಪಿ ಜಿಲ್ಲೆಯವಳು, ವಸಂತಿ ಅಂಬಲಪಾಡಿ ಅಂತ. ಉಡುಪಿ ಜಿಲ್ಲೆಯ ಒಂದು ವಿಳಾಸವನ್ನೇ ಕೊಟ್ಟಿದ್ದ ಕಾರಣ ನಿಮ್ಮ ಗಮನಕ್ಕೆ ನಾನು ತಂದಿರುವಂಥದ್ದು ಭಾಳ ಖುಷಿ ಅನ್ನಿಸ್ತಾ ಇದೆ. ಉಡುಪಿ ಜಿಲ್ಲೆ. ಈಗ ಇನ್ನೊಂದು ಪತ್ರ ಯಾವ ರೀತಿ ಕೊಟ್ಟಿದ್ದಾರೆ ಅನ್ನುವಂಥದ್ದು ನೋಡೋಣ. ಗಂಗಾ ಅಥವಾ ಭೀಮೇಶ, ದ್ವಿತೀಯ PUC, ಅಬ್ದುಲ್ ಕಲಾಂ PU ಕಾಲೇಜು, ಆಳಂದ, ಕಲಬುರಗಿ ಜಿಲ್ಲೆ. ಈ ವಿಳಾಸದಲ್ಲಿರುವವರು ನೀವು ಎಂದು ಭಾವಿಸಿ ನಿಮ್ಮ ಕಾಲೇಜಿನ ಪ್ರಾಂಶುಪಾಲರಿಗೆ ಅಂಕಪಟ್ಟಿ ಮತ್ತು ವರ್ಗಾವಣೆ ಪತ್ರ ಕೋರಿ ಪತ್ರ ಬರೆಯಿರಿ. ನೀವೀಗ ಗಂಗಾ ಅಥವಾ ಭೀಮೇಶ ದ್ವಿತೀಯ PUCಯಲ್ಲಿ ಇದ್ದೀರಿ. ಯಾವ ಕಾಲೇಜ್? ಅಬ್ದುಲ್ ಕಲಾಂ PU ಕಾಲೇಜ್, ಆಳಂದದಲ್ಲಿ, ಕಲಬುರಗಿ ಜಿಲ್ಲೆ. ಹಾಗಾಗಿ
ಪ್ರಾಂಶುಪಾಲರಿಗೆ ಪತ್ರವನ್ನು ಬರೆಯುವಾಗ ನೀವು ನಿಮ್ಮ ಸ್ವಂತ ಕಾಲೇಜಿನ ವಿಳಾಸ ಬರಿಬೇಡಿ. ಇಲ್ಲಿ ಕೊಟ್ಟಿರುವಂಥದ್ದು ಯಾವುದು? ಅಬ್ದುಲ್ ಕಲಾಂ PU ಕಾಲೇಜ್, ಆಳಂದ, ಕಲಬುರಗಿ ಜಿಲ್ಲೆ. ಇವರಿಗೆ ನೀವು ವರ್ಗಾವಣೆ ಪತ್ರವನ್ನು, ಈ ಪ್ರಾಂಶುಪಾಲರಿಗೆ ವರ್ಗಾವಣೆ ಪತ್ರ ಮತ್ತು ಅಂಕಪಟ್ಟಿಯನ್ನು ಕೇಳುವ ಹಾಗೆ ನೀವು ಒಂದು ಪತ್ರವನ್ನು ಬರೆಯುವಂಥದ್ದು. ವಿದ್ಯಾರ್ಥಿಗಳೇ, ಮುಂದೆ ಯಾವುದೆಲ್ಲ ಬದಲಾವಣೆ ಮಾಡಿದ್ದಾರೆ ಅನ್ನುವಂಥದ್ದನ್ನು ಮುಂದೆ ಏನು ಸೂಚನೆ ಕೊಟ್ಟಿದ್ದಾರೆ ನೋಡೋಣ. 11ನೆಯ ಸೂಚನೆ, ಭಾವಾರ್ಥ ಹಾಗೂ ಗಾದೆ ಮಾತಿನ ವಿಸ್ತರಣೆ ವಿಭಾಗಗಳು ಇರುವುದಿಲ್ಲ. ಸರಿಯಾಗಿ ಗಮನಿಸಿಕೊಳ್ಳಿ ವಿದ್ಯಾರ್ಥಿಗಳೇ. ಭಾವಾರ್ಥ ಉಂಟಾ, ಗಾದೆ ಮಾತು ಉಂಟಾ ಅಂತ ಕೇಳ್ತಾ ಹೋಗಬೇಡಿ ನಿಮ್ಮ ಉಪನ್ಯಾಸಕರನ್ನು. ಭಾವಾರ್ಥ ಇಲ್ಲ, ಗಾದೆ ಇಲ್ಲ. ಸರಿ ವಿದ್ಯಾರ್ಥಿಗಳೇ, ಇಲ್ಲಿಗೆ ಈ ವರ್ಷ ಆಗಿರುವಂತಹ ಕನ್ನಡ ಪ್ರಶ್ನೆ ಪತ್ರಿಕೆಯಲ್ಲಿ ಆಗಿರುವಂತಹ ಬದಲಾವಣೆಯನ್ನು ನಾವು ನೋಡಿದೆವು. ನೀವು ನನ್ನ ಚಾನೆಲ್ಗೆ ಹೊಸಬರಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯದಿರಿ. ಹಾಗೆ ನಿಮ್ಮ ಸ್ನೇಹಿತರಿಗೂ ಕೂಡ ಇದನ್ನು ಕಳಿಸಿಕೊಡ್ತಾ ಇರಿ, ಅವರಿಗೂ ಕೂಡ ಈ ಬದಲಾವಣೆಗಳು ಗೊತ್ತಾಗಲಿ. ಸರಿ ವಿದ್ಯಾರ್ಥಿಗಳೇ, ಮುಂದೆ ಇನ್ನೊಂದು ಪ್ರಶ್ನೆ ಪತ್ರಿಕೆ ಅಥವಾ ಪಾಠದೊಂದಿಗೆ ಮತ್ತೆ ಬರುತ್ತೇನೆ. ಅಲ್ಲಿಯವರೆಗೆ ನಮಸ್ಕಾರ.